ಇರಾನ್ ದೇಶದ ಕುಖ್ಯಾತ ಜೈಲಿನ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ವಾಯು ದಾಳಿಗೆ ಜೈಲಿನ ಗೇಟ್ ಧ್ವಂಸ ಆಗಿದೆ. ಜೈಲಿನಿಂದ ಪರಾರಿಯಾಗಿದ್ದಾರೆ ಕುಖ್ಯಾತ ಖೈದಿಗಳು. ಇಸ್ರೇಲ್ ವರ್ಸಸ್ ಇರಾನ್ ದೊಡ್ಡ ಯುದ್ಧ ನಡೀತಾ ಇದೆ ಈ ಎರಡು ದೇಶಗಳ ನಡುವೆ. ಇಸ್ರೇಲ್ ವಾಯು ದಾಳಿಗೆ ಜೈಲಿನ ಗೇಟ್ ಧ್ವಂಸ ಆಗಿದೆ. ಇರಾನ್ ಜೈಲಿನ ಗೇಟ್. ಜೈಲಿನಿಂದ ಕುಖ್ಯಾತ ಖೈದಿಗಳೆಲ್ಲ ಪರಾರಿ ಆಗಿದ್ದಾರೆ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಇರುವ ಇವಿನ್ ಕಾರಾಗೃಹ. ಈ ಕಾರಾಗೃಹದಲ್ಲಿ ರಾಜಕೀಯ ಖೈದಿಗಳೇ ಸಾಕಷ್ಟು ಜನ ಇದ್ರು. ಖಮೇನಿ ಸರ್ಕಾರದ ವಿರುದ್ಧ ಮಾತನಾಡುವವರು ಜೈಲು ಪಾಲಾಗಿದ್ರು. ಇದೀಗ ಖಮೇನಿ ವಿರೋಧಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ರಾಜಕೀಯ ಖೈದಿಗಳ ಜೊತೆಯಲ್ಲೇ ಕುಖ್ಯಾತ ಹಂತಕರು ಕೂಡ ಪರಾರಿಯಾಗಿದ್ದಾರೆ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಅಯೋಮಯ ವಾತಾವರಣ ಈಗ ನಿರ್ಮಾಣ ಆಗಿದೆ. ಇರಾನ್ ದೇಶದ ಕುಖ್ಯಾತ ಜೈಲಿನ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರೋದು. ಇಸ್ರೇಲ್ ವಾಯು ದಾಳಿಗೆ ಜೈಲಿನ ಗೇಟ್ ಪುಡಿ ಪುಡಿಯಾಗಿ ಹೋಗಿದೆ. ಪರಿಣಾಮ ಈಗ ಆ ಜೈಲಿನಲ್ಲಿ ಇದ್ದಂತ ರಾಜಕೀಯ ಖೈದಿಗಳು, ಕುಖ್ಯಾತ ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದ್ರೆ, ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಈಗ ಇಸ್ರೇಲ್ ಇರಾನ್ನ ಮೇಲೆ ವಾಯು ದಾಳಿಯನ್ನ ಮಾಡ್ತು. ಇದರ ಪರಿಣಾಮ ಜೈಲಿನ ಗೋಡೆಗಳು ಪುಡಿ ಪುಡಿ ಆಗಿದ್ದಾವೆ. ಜೈಲಿನ ಗೇಟ್ಗಳು ಕೂಡ ಪುಡಿ ಪುಡಿ ಆಗಿದ್ದಾವೆ. ಇದರಿಂದ ಜೈಲಲ್ಲಿದ್ದಂತ ಕುಖ್ಯಾತ ಖೈದಿಗಳು ನಾಪತ್ತೆಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಒಂದು ಕಡೆ ಅಲ್ಲಿನ ಕುಖ್ಯಾತ ಖೈದಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಖಮೇನಿಯ ಬಹಳಷ್ಟು ವಿರೋಧಿಗಳೇ ಇದ್ರು ಜೈಲಿನಲ್ಲಿ ಅಂತ ಹೇಳಲಾಗ್ತಾ ಇದೆ. ಇದು ಏನು ನೇರವಾಗಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿರೋದಾ? ರಾಮ್, ಆಕ್ಚುಲಿ ಟೆಹರಾನ್ ಏನಿದೆ ಇರಾನ್ನ ರಾಜಧಾನಿಯ ಹಲವು ಪ್ರದೇಶಗಳ ಮೇಲೆ ಏಕಕಾಲಕ್ಕೆ ಇಸ್ರೇಲ್ ಸೇನೆ ತನ್ನ ವಾಯುದಾಳಿಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ತೆಹರಾನ್ ಮಾತ್ರವಲ್ಲ, ಬೇರೆ ಬೇರೆ ನಗರಗಳ ಮೇಲೂ ದಾಳಿ ನಡೆಸಿದೆ. ಈ ಪೈಕಿ ತೆಹರಾನ್ ನಲ್ಲಿ ಏನೊಂದು ಕಾರಾಗೃಹ ಇದೆ, ಅದು ಅತ್ಯಂತ ಕುಖ್ಯಾತವಾದಂತ ಕಾರಾಗೃಹ. ಅದಕ್ಕೆ ಇವಿನ್ ಕಾರಾಗೃಹ ಅಂತಾನೆ ಕರೀತಾರೆ. ನಾವು ಈ ಹಿಂದೆ ಏನೊಂದು ಹಿಜಾಬ್ ವಿರೋಧಿ ಹೋರಾಟಗಳನ್ನ ನೋಡ್ತಾ ಇದ್ವಿ. ಅವಾಗ ಇರಾನ್ ನಲ್ಲಿ ದೇಶವ್ಯಾಪಿ ಹೋರಾಟ ನಡೀತಿತ್ತು. ಆ ಸಂದರ್ಭದಲ್ಲಿ ಯಾರೆಲ್ಲ ಬಂಧಿತರಾದ್ರು ಅವ್ರನ್ನೆಲ್ಲ ರಾಜಕೀಯ ಖೈದಿಗಳು ಅಂತ ಪರಿಗಣಿಸಿ ಇದೇ ಇವಿನ್ ಕಾರಾಗೃಹದಲ್ಲಿ ತಗೊಂಬಂದಿಡ್ತಿದ್ರು. ಅಷ್ಟೇ ಅಲ್ಲ, ಯಾರ್ಯಾರು ಇರಾನ್ನ ಸರ್ವೋಚ್ಚ ನಾಯಕ ಮತ್ತೆ ಸರ್ವಾಧಿಕಾರಿ ಅಯಾತುಲ್ಲಾ ಖಮೇನಿ ಇದ್ದಾರೆ, ಅವರ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಅಂತ ಯಾರು ಇರ್ತಾರೋ ಅವ್ರನ್ನೆಲ್ಲಾನು ಇದೇ ಕಾರಾಗೃಹದಲ್ಲಿ ತಗೊಂಬಂದಿಡ್ತಾ ಇದ್ರು. ಹಾಗಾಗಿ ಈ ಕಾರಾಗೃಹ ರಾಜಕೀಯ ಖೈದಿಗಳಿಗೆ ವಿಶೇಷ ಟ್ರೀಟ್ಮೆಂಟ್ ಕೊಡೋದಕ್ಕೇನೆ ಅತ್ಯಂತ ಕುಖ್ಯಾತವಾದ ಕಾರಾಗೃಹ ಅಂತಾನೆ ಹೆಸರಾಗಿತ್ತು. ಹಾಗಾಗಿ ಈ ಕಾರಾಗೃಹದ ಮೇಲೆ ಒಂದು ದಾಳಿ ನಡೆದಿದೆ. ದಾಳಿ ನಡೆದಂತ ಸಮಯದಲ್ಲಿ ಇದು ಇಸ್ರೇಲ್ ಬೇಕಂತಾನೆ ಈ ಒಂದು ಕಾರಾಗೃಹದ ಗೇಟ್ಗೆ ದಾಳಿ ನಡೆಸಿದೆಯೋ ಅಥವಾ ಅಚಾನಕ್ ಆಗಿ ಬಾಂಬ್ ಬಿದ್ದಿದೆಯೋ ಗೊತ್ತಿಲ್ಲ. ಆದ್ರೆ ಈ ಕಾರಾಗೃಹದ ಗೇಟ್ ಧ್ವಂಸ ಆಗಿ ಯಾರ ರಾಜಕೀಯ ಖೈದಿಗಳಿದ್ರು ಆ ಪೈಕಿ ಬಹುಪಾಲು ಖೈದಿಗಳು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕೇವಲ ರಾಜಕೀಯ ಖೈದಿಗಳು ಮಾತ್ರ ಅಲ್ಲ, ಕುಖ್ಯಾತ ಕ್ರಿಮಿನಲ್ಗಳು ಕೂಡ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಮೂಲಕ ಏನೊಂದು ಇರಾನ್ ನಲ್ಲಿ ಅರಾಜಕತೆ ಅನ್ನೋದು ಮನೆ ಮಾಡಕ್ಕೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿಯ ಸನ್ನಿವೇಶಗಳು ಇರಾಕ್ ನಲ್ಲೂ ಆಗಿರೋದನ್ನ ಈ ಹಿಂದೆ 2 ದಶಕಗಳ ಹಿಂದೆ ಇರಾಕ್ ನಲ್ಲಿ ಏನ್ ಸನ್ನಿವೇಶ ಆಗಿತ್ತೋ ಅದೇ ಸನ್ನಿವೇಶಗಳು ಹಂತವಾಗಿ ಇರಾನ್ ನಲ್ಲಿ ಕಂಡು ಬರ್ತಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ರಾಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.